ರಾಮ ಮಂದಿರದ ಉದ್ಘಾಟನೆ ವಿಚಾರಕ್ಕೆ ಹೋಗಬಾರ್ದು ಅಂತ ಎಐಸಿಸಿ ನಿರ್ಧಾರ ತೆಗೆದುಕೊಂಡಿದೆ. ಕಳೆದ ಒಂದು ವಾರದ ಹಿಂದೆ ನೀವು ಏನ್ ನಿಲುವನ್ನ ಹೇಳಿದ್ರಿ, ಅದೇ ನಿಲುವು ಹೆಚ್ಚು ಕಮ್ಮಿ ಈಗ ಹೊರ ಬಂದಿರುವಂತದ್ದು ಸರ್. ಇದ್ರ ಬಗ್ಗೆ ಹೋಗಬಾರ್ದು ಅನ್ನೋ ನಿರ್ಣಯ ಅಲ್ಲ ಇದು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಿರ್ಣಯ ಏನು ಇದೆ ಅಂತ ಹೇಳಿದ್ರೆ, ಏನು ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದು ರಾಜಕೀಯ ಪ್ರೇರಿತವಾದ ಕಾರ್ಯಕ್ರಮ. ಇದು ಬಿಜೆಪಿ ಮತ್ತು RSS ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಧಾರ್ಮಿಕ ಕಾರ್ಯಕ್ರಮ ಅಂತಕ್ಕಂಥದ್ದು ಎಲ್ಲರ ನಂಬಿಕೆ. ಆದ್ರಿಂದ ಇದು ಧಾರ್ಮಿಕ ಕಾರ್ಯಕ್ರಮ ಆದರೆ ಅದು ವಿಚಾರ ಬೇರೆ ಇತ್ತು. ಇದು ರಾಜಕೀಯ ಕಾರ್ಯಕ್ರಮ ಆಗಿರೋದ್ರಿಂದ ದೂರ ಉಳಿಯೋದು ಒಳ್ಳೆಯದು ಅಂತೇಳಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ನಿರ್ಣಯವನ್ನು ನಾನು ಸ್ವಾಗತ ಮಾಡ್ತೇನೆ. ಬಹಳ ಸಂತೋಷದ ವಿಚಾರವೂ ಸಹ. ಸರ್, ಈ ಉದ್ಘಾಟನೆ ಹಿಂದೂ ಧರ್ಮದ ಸಂಪ್ರದಾಯದಂತೆ ನಡೀತಾ ಇಲ್ವಾ, ಹೇಗೆ ಸರ್? ಈಗ ಆ ವಿಚಾರದಲ್ಲಿ ನಾವು ಅಷ್ಟೊಂದು ಜ್ಞಾನಿಗಳಲ್ಲ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ. ಈಗಾಗಲೇ ನಮಗೆ ಸಣ್ಣ ವಯಸ್ಸಲ್ಲಿ ನಮ್ಮ ಹಿರಿಯರು ಹೇಳಿದ್ದು ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಆದಿ ಶಂಕರಾಚಾರ್ಯರು ಅಂಥೇಳಿ. ಈಗಾಗಲೇ ಆದಿ ಶಂಕರಾಚಾರ್ಯರಲ್ಲಿ ಕೆಲವು ಜಗದ್ಗುರುಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಮತ್ತು ಧಾರ್ಮಿಕ ರೀತಿ ನೀತಿಗಳ ಅನುಸಾರವಾಗಿ ಇದನ್ನು ನಡೆಸ್ತಾ ಇಲ್ಲ. ಆದ್ದರಿಂದ ಇದನ್ನು ನಾವು ಒಪ್ಪಕ್ಕಾಗೋದಿಲ್ಲ ಅಂತೇಳಿ ಜಗದ್ಗುರುಗಳೇ ಹೇಳಿದ್ದಾರೆ. ಆದ್ದರಿಂದ ನಾವೊಬ್ಬರೇ ಹೇಳಿರ್ತಕ್ಕಂಥದ್ದಲ್ಲ, ಇದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅನ್ನೋದು ಮೊದಲು ಹೇಳಿದ್ದೆ, ಈಗಲೂ ಹೇಳ್ತೇನೆ. ಕಾಂಗ್ರೆಸ್ ಎಲ್ಲೋ ಒಂದು ಕಡೆಗೆ ಕಳೆದ ಒಂದು ವಾರದಿಂದನೂ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇತ್ತು. ನಿಮ್ಮ ಹೇಳಿಕೆಯ ನಂತರದಲ್ಲಿ ತಾವೇನಾದರೂ ಹೈಕಮಾಂಡ್ ಬಗ್ಗೆ ಏನಾದ್ರು ಸಲಹೆ ಕೊಟ್ಟಿದ್ದಾರೆ ಸರ್? ತಾವು ಕೂಡ AICC ಸದಸ್ಯರಾಗಿ. ನಾನು ಇಲ್ಲಿ ಹೇಳಿದ ಮೇಲೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೆ ಪತ್ರವೂ ಸಹ ಬರೆದಿದ್ದೆ. ನಾನೇನು ತಮ್ಗೆ ಹೇಳಿದ್ದೆ ಅದನ್ನೇ ಬರೆದಿದ್ದೆ. ಆದರೆ ಅದನ್ನು ಭಾಳ ಆಳವಾಗಿ ಎಲ್ಲರಲ್ಲೂ ಸಹ ಚರ್ಚೆ ಮಾಡಿ ಚಿಂತನೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಮತ್ತು ಜಾತ್ಯತೀತ ತತ್ವಕ್ಕೆ ಬದ್ಧವಾಗಿದೆ ಅನ್ನೋದನ್ನು ತೋರಿಸಲಿಕ್ಕೆ ಭಾಳ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಎಲ್ಲರೂ ಸಹ ಸ್ವಾಗತ ಮಾಡ್ತಕ್ಕಂಥ ವಿಚಾರ. ಸರ್, ಈಗ ನಿನ್ನೆ ನಿಲುವು ಹೊರ ಬಿದ್ದಂತಾಗೆ ಇಡೀ ದೇಶಾದ್ಯಂತ ಮತ್ತು ರಾಜ್ಯದಲ್ಲೂ ಕೂಡ ಬಿಜೆಪಿ ನಾಯಕರು ಎಲ್ಲೋ ಒಂದು ಕಡೆಗೆ ಮತ್ತೆ ಕಾಂಗ್ರೆಸ್ ಹಿಂದೂ ವಿರೋಧಿ ನಿಲುವನ್ನ ತೆಗೆದುಕೊಂಡಿದೆ ಅನ್ನೋ ಟೀಕಾ ಪ್ರಹಾರವನ್ನ ಕಾಂಗ್ರೆಸ್ ಮೇಲೆ ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ದೇಶದಲ್ಲಿ ಹಿಂದೂಗಳ ವಿರೋಧಿಗಳಂತ ಯಾರಾದರೂ ಅದು ಭಾರತೀಯ ಜನತಾ ಪಾರ್ಟಿಯವರು. ನಾನು ಈಗಾಗಲೇ ಹೇಳಿದಾಗೆ ಹಿಂದೂ ಧರ್ಮದ ಮುಖ್ಯಸ್ಥರು ಆದಿ ಶಂಕರಾಚಾರ್ಯರು ಅವರ ಹೇಳಿಕೆ ಕೊಟ್ಟ ನಂತರ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಆದ್ದರಿಂದ ಹಿಂದೂಗಳ ವಿರೋಧಿ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ ಪಕ್ಷದವರಲ್ಲ. ಮತ್ತು 2014, 2019 ಮತ್ತು 2000 ಸುಮಾರು 30 ವರ್ಷದಿಂದ ಅವರು ಸತತವಾಗಿ ಅಯೋಧ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬಳಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಕಿಅಂಶಗಳು ತೆಗೆದುಕೊಳ್ಳಿ, ಹಿಂದೂಗಳು ವೋಟ್ ಜಾಸ್ತಿ ಮಾಡಿರೋದು ಯಾರಿಗೆ ಅಂತೇಳಿ, ಮತ್ತು ಹಿಂದೂಗಳು ಇರ್ತಕ್ಕಂಥದ್ದು ಜಾಸ್ತಿ ಯಾವ ಪಾರ್ಟಿನಲ್ಲಿ ಇರೋದು ಅಂತ ತಿಳ್ಕೊಳ್ಳಿ. ಆದ್ದರಿಂದ ಇದು ಜನಗಳನ್ನು ಭ್ರಮಿತಗೊಳಿಸ್ಲಿಕ್ಕೆ ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ಯಾರು ನಾವು ಉತ್ತರ ಕೊಡೋದಿಲ್ಲ. ಕೊನೆಯ ಪ್ರಶ್ನೆ, ರಾಮ ಮಂದಿರ ಪೂರ್ಣ ಆಗದೇನೆ ಇನಾಗ್ರೇಷನ್ ಆಗ್ತಾ ಇದೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ವ್ಯಕ್ತಪಡಿಸ್ತಾರಂತ ಅಭಿಪ್ರಾಯ. ಇದು ಚುನಾವಣೆಯ ಸಂದರ್ಭವನ್ನ ಇಟ್ಕೊಂಡು ಬಿಜೆಪಿ ಮುಂದೆ ಬಂದಿದೆಯಾ, ಅಥವಾ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಒಂದೊಂದು ಅಜೆಂಡಾ ಬಿಜೆಪಿ ತರುತ್ತಾ, ಹೇಗೆ? ಇದು ರಾಜಕೀಯ ಕಾರ್ಯಕ್ರಮ ಅನ್ನೋದು ಭಾಳ ಸ್ಪಷ್ಟವಾಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಹೇಳಿಕೆ ಹೇಳಿದೆ. ಜೊತೆಗೆ ಇದನ್ನು ಪೂರ್ಣ ಮಾಡಲಿಕ್ಕೆ ಇನ್ನೂ 1 ವರ್ಷ ಬೇಕು. ಭಾಳ ಆತುರವಾಗಿ ಮಾಡ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದು ಸತ್ಯವಾದ ವಿಚಾರ, ಎಲ್ರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ದೇವರು ಅಂತ ನಂಬಿಕೆ ಇಟ್ಕೊಂಡ ಮೇಲೆ ಅದನ್ನು ಆಗಮಶಾಸ್ತ್ರದ ಮೂಲಕ ಇವರು ಮಾಡಬೇಕಾಗಿರ್ತಕ್ಕಂಥದ್ದು, ಶಾಸ್ತ್ರೋತ್ರವಾಗಿ ಮಾಡ್ತಕ್ಕಂಥದ್ದು. ಅವೆಲ್ಲದಕ್ಕೂ ಸಹ ತದ್ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ನಾವು ಹೇಳಿದ್ದಲ್ಲ, ಧರ್ಮದ ಗುರುಗಳೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ. ಅಂದ್ರೆ ಹಿಂದೂ ಸಂಪ್ರದಾಯ ಯಾವುದೇ ಒಂದು ಕೂಡ ಪರಿಪಾಲನೆ ಆಗ್ತಾ ಇಲ್ಲ ಅಂತನಾ? ಸಂಪ್ರದಾಯ ಎಲ್ಲ ಬಿಟ್ಟಿರ್ತಕ್ಕಂಥದ್ದು ಜಗದ್ಗುರುಗಳಿಗೆ. ಇದು ರಾಜಕೀಯ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವು. ಇದಿಷ್ಟು BK ಹರಿಪ್ರಸಾದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.